ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ. ನಾನಿವತ್ತು ನನ್ನ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ನ ಹಾಕ್ತಿದ್ದೀನಿ. ಇದು ಬಂದು ನಾವು ಹಾಲ್ ಬುಕ್ ಮಾಡೋಕ್ಕೆ ಹೋಗಿದ್ವಿ ನೋಡ್ಕೊಂಬರೋಣ ಅಂತ. ಅವಾಗ ಯಾವುದೋ ಒಂದು ಫಂಕ್ಷನ್ ಆಗ್ತಿತ್ತು, ಹಂಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನಾವು ಬುಕ್ ಮಾಡಿದ ಹಾಲ್ ಬಂದು ಇದು. ನಮಗೆ ಹೆಂಗೆ ಸಿಕ್ಕಿತ್ತು ಅಂದರೆ ಫಂಕ್ಷನ್ಗೆ ಸಪ್ರೇಟು, ಪಕ್ಕದಲ್ಲಿ ಲಂಚ್ಗೆ ಅಂತಲೇ ಸಪ್ರೇಟ್ ಸಿಕ್ಕಿತ್ತು ನಮಗೆ. ಸೊ ಅದಾದಮೇಲೆ ಎಲ್ಲನೂ ಅದೇ ಹಾಲ್ನ ಫಿಕ್ಸ್ ಮಾಡ್ಕೊಂಡು ಬಂದ್ವಿ. ಸೊ ಮತ್ತು ರಿಟರ್ನ್ ಗಿಫ್ಟ್ಗೆ ಇಲ್ಲಿ ನಾನು, ನೇತ್ರ ಆಂಟಿ, ಯೋಶಿ ಮತ್ತು ನಂದಿನಿ ಆಂಟಿ ಎಲ್ಲ ಸೇರಿಕೊಂಡು ರಿಟರ್ನ್ ಗಿಫ್ಟನ್ನ ಅಂದರೆ ರಿಟರ್ನ್ ಕೊಡೋಕ್ಕೆ ಪ್ಯಾಕ್ ಮಾಡ್ತಾ ಇದ್ವಿ. ಸೊ ಯೋಶಿನೂ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದ, ಪಾಪ ವೀಡಿಯೋ ಮಾಡಿಕೊಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದ. ನಾನು 1 ವೀಕ್ ಬಿಫೋರೇ ಒಂದು ಸ್ವಲ್ಪ ದಿನ ಅಲ್ಲೇ ಇರುವಂಥ ಆಂಟಿ ಹೇಳಿದರು. ಸೊ ಅದಕ್ಕೆ ಅಲ್ಲೇ ಹೋಗಿದ್ದೆ. ಫ್ರೆಂಡ್ಸ್, ಯಾರು ಎದುರ್ಕೋಬೇಡಿ, ಇವರು ಫೇಸ್ ಪ್ಯಾಕ್ ಹಾಕೊಂಡ್ಬಿಟ್ಟವ್ರೆ. ಸ್ಲೋ ಆಗಲ್ಲ ಫ್ಯಾನು. ಅಲ್ಲಿ ಆ ಕಡೆ ಅಜ್ಜಿ ಹತ್ರ ಅಲ್ಲಿ ಚೇರ್ ಮೇಲೆ ಕೂತ್ಕೋ. ಪೂರ್ತಿ ನಾವೆಲ್ಲ ಕಾಣಿಸ್ತೀವಾ? ಬೀರು ಮಾತ್ರ ಚೆನ್ನಾಗಿ ಕಾಣಿಸ್ತದೆ. ಬೀರು ಆಡ್ತಾವ್ರಿ ಇವನು. ಅವ್ರು ನೋಡ್ಲಾ ಹಿಂಗೆಲ್ಲ ತೆಗಿಬೇಕು, ಹಿಂಗೆ ಇಡ್ಕೊಂಡು ಅವೆಲ್ಲ ಐಟಮ್ ಎಲ್ಲ ಕಾಣ್ಬೇಕಂಡ್ಲಾ. ಹಂಗೆ ಕಟ್ ಮಾಡ್ಬೇಕು. ಏನು ನೋಡು, ಸೊ ಒಂದಷ್ಟು ದಿನ ಅಲ್ಲೇ ಇದ್ದು ಎಲ್ಲ ಪ್ಯಾಕ್ ಮಾಡಿಕೊಂಡು ಪ್ಯಾಕೆಲ್ಲ ಮಾಡಿದ್ವಿ. ಸಂಜೆ ಮೆಹಂದಿಗೆ ಅಂತ ಕರೆಸಿದ್ವಿ. ಮೆಹಂದಿಗೆ ನಾನು ಆನ್ಲೈನಲ್ಲಿ ತುಂಬಾ ನೋಡಿದ್ದೆ. ಎಲ್ಲರೂ ತುಂಬ ಜಾಸ್ತಿ ಹೇಳಿದರು. ಅಂದರೆ ಕಸ್ಟಮೈಸ್ಗೆ ಒಂದು ಪ್ರೈಸು, ನಾರ್ಮಲಾಗಿ ಒಂದು ಪ್ರೈಸು 2500, 3500. ನನಗೇನಕ್ಕೂ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲೇ ಇವಾಗ ಎಲ್ಲ ಇಟ್ಕೊಂಡು ಕೂತ್ಕೊಂಡಿರ್ತಾರಲ್ಲ ಇವಾಗ ಏನೋ ಶಾಪ್ಗಳ ಹತ್ರ ಎಲ್ಲ, ಸೊ ಅವ್ರ ಹತ್ರನೇ ಹೋಗಿ ಮಾತಾಡ್ಕೊಂಡು ಬಂದಿದ್ವಿ. ಅವರು ನಮಗೆ 1500ಗೆ ನನಗೆ ಮತ್ತು ಪ್ಲಸ್ ಒಂದು 8 ಮೆಂಬರ್ಸು 6 ಮೆಂಬರ್ಸು ಅರೇಬಿಕ್ ಡಿಸೈನ್, ನನಗೆ ಫುಲ್ ಹ್ಯಾಂಡ್ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಹಾಕಿದ್ರು. ಸೊ ಅಷ್ಟು ವರ್ತ್ ಅನ್ನಿಸ್ತು ನಿಜವಾಗ್ಲೂ. ಬಟ್ ಅರೇಬಿಕ್ ಡಿಸೈನ್ ಬಿಟ್ಟಿದ್ರು ಅವ್ರಿಗೆಲ್ಲ ಅಷ್ಟೊಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಚೆನ್ನಾಗೆಲ್ಲ ಬಿಟ್ಕೊಟ್ಟಿದ್ರು. ನನಗೆ ಬ್ಯಾಕ್ ಸೈಡ್ ಅವ್ರು ಬಿಟ್ಟಿದ್ದು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಫ್ರಂಟ್ ಬಿಟ್ಟಿದ್ದು ಚೆನ್ನಾಗಿತ್ತು. ಏನೋ ಅಷ್ಟಕ್ಕೆ ಪಾಪ ಅಷ್ಟು ಪೇಷನ್ಸಿಂದ ಒಬ್ಬರೇ ಬಂದಿದ್ದು ಕೂತ್ಕೊಂಡು ಬಿಟ್ಕೊಟ್ರು. ತುಂಬಾ ಖುಷಿ ಆಯಿತು ನನಗಂತೂ. ಇದು ಹೆಂಗಿತ್ತು ಅಂದರೆ ಮದುವೆಗೆ ಮೆಹಂದಿ ಶಾಸ್ತ್ರ ಮಾಡ್ತಾರಲ್ಲ ಆ ಥರ ಮನೆ ತುಂಬ ಜನ, ಹಂಸಿಕಾ, ಇಂಚು, ಪದ್ಯ ಆಂಟಿ ಮತ್ತು ಹೇಮಕ್ಕ, ಕೃಷ್ಣಣ್ಣ ಮತ್ತು ಹೇಮಕ್ಕ ಅವರಮ್ಮ ಎಲ್ಲರೂ ಇದ್ದರು. ರಶು ಕೂಡ ಬಂದಿದ್ಲು. ತುಂಬಾ ಖುಷಿ ಆಯಿತು. ನಾನು ಹೆಂಗೆ ಅಂದ್ಕೊಂಡಿದ್ದೆ, ನನಗೆ ತುಂಬ ಆಸೆ ಇತ್ತು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಸೀಮಂತನ ಅಂತ. ಸೊ ನಾನು ಡೆಕೋರೇಷನ್ ಯಾರ ಹತ್ರ ಮಾಡಿಸ್ದೆ, ಅದಕ್ಕೆ ಎಷ್ಟು ಆಯಿತು, ಹಾಲ್ಗೆ ಎಷ್ಟಾಯಿತು, ಎಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ನನ್ನ ಸೀಮಂತ ವ್ಲಾಗ್ ಬರುತ್ತಲ್ಲ ಅದರಲ್ಲಿ ನಾನು ಆ ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ನೋಡ್ಬೋದು. ಸೊ ಈ ಥರ ನಮ್ಮದು ಮೆಹಂದಿ ಫಂಕ್ಷನ್ ಆಯಿತು. ಫುಲ್ ಮದುವೆಗೇ ಯಾರ್ದೋ ಮದುವೆ ಮೆಹಂದಿ ಶಾಸ್ತ್ರ ಮಾಡ್ತಿರ್ತಾರಲ್ಲ ಆ ಥರನೇ ಆಯಿತು. ತುಂಬ ಚೆನ್ನಾಗಾಯಿತು. ಎಲ್ಲ ಫಂಕ್ಷನ್ನು ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದ ಥರನೇ. ಸೊ ಎಲ್ಲಾದರೂ ಲಂಚ್ದು ಅಡುಗೆ ಮಾಡಿಸಿದ್ದು ಎಷ್ಟು ಇದಾಯಿತು, ಎಲ್ಲ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವ್ಲಾಗ್ನ ನೋಡಿ, ಸೊ ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಡೆಕೋರೇಷನ್ದಾಗಿರ್ಬೋದು, ಹಾಲ್ದಾಗಿರ್ಬೋದು, ಮತ್ತು ಫುಡ್ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ನಮಗೆ ಬಂದವರೆಲ್ಲ ಅದನ್ನು ಹೇಳಿದ್ದು, ಊಟ ತುಂಬಾ ಚೆನ್ನಾಗಿತ್ತು ಅಂತ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದ್ರ ಡೀಟೇಲ್ಸು ಎಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ನನ್ನ ಸೀಮಂತ ವ್ಲಾಗಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಎಲ್ಲ ಇಲ್ಲಿ ನೋಡಿ ಒಂದ್ಸರಿ. ನನಗೆ ಖುಷಿಯಾಗಿ ಎಲ್ಲಾದರೂ ಇದ್ರೆ ಏನಾರು ಮಾಡ್ಕೊಂಡ್ಬಿಡ್ತಾರೆ. ಇಂಪು ಎಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ. ಇವೆಲ್ಲ ಏನು ಚೆನ್ನಾಗಿ ನೋಡಿ.
ಬರುತ್ತೆ ಬಿಡಿ. ಅದರಿಂದ ಇಬ್ಬರಿಗೆ ಆಡ್ಕೊಂಡು ಮೂರನೇವ್ರಿಗೆ ಲಾಭ ಅಂತಾರಲ್ಲ. ಇರೋ ನಿಮಿಷ. ಏಯ್ ಆಟ ಆಡ್ಬೇಡ. ಪ್ರಪಂಚದಲ್ಲೇ ಸಿಗ್ತಾ ಅಲ್ಲೋ ನಾನು ಬೇಡ ಅಂತ ಹೇಳಿದ್ರು ಅವಳು ಹುಡ್ಕೊ ಬಂದಿದ್ದು. ನೀನು ಯಾರೇ ಹುಡ್ಕೊ ಅಂತ ಹೇಳಿದ್ದು? ಪವನ್ ಅವ್ರಿಗೆ ಅಂದಲ್ಲ ಅದಕ್ಕೆ. ವಿಡಿಯೋ ಒಂದು ಶಾರ್ಟ್ ತಗೋ. ಫೇಸ್ ಎಲ್ಲ ಕಾಣೋ ತರ ತೆಗ್ದಿದ್ಯಾ?